ನಮಸ್ಕಾರ ವೀಕ್ಷಕರೇ, ಇದು ಸಿರಿ 2019 ಲಾಕ್ಸಿಂದ ಮಾತಾಡ್ತಿರೋದು. ಇದು ಶನಿವಾರ ಅಲ್ಲ, ಮತ್ತು ಶುಕ್ರವಾರದ ಲಾಗ್ ಇದು. ಮತ್ತು ದೋಸೆಗೆ ನೆನೆ ಹಾಕಿದ್ದೆ, ಅದು ರುಬ್ತಾಯಿದ್ದೀನಿ, ರಾತ್ರಿ ರುಬ್ತಾಯಿದ್ದೀನಿ. ಮತ್ತು ಮಾರನೇ ದಿವಸ ಅಂದರೆ ಶನಿವಾರ ದಿವಸ ರುಬ್ಬಿ ಎಲ್ಲರಿಗೂ ದೋಸೆ ಕೊಡ್ತಾಯಿದ್ದೀನಿ. ದೋಸೆ ಮಾಡಿಬಿಟ್ಟು ಚಟ್ನಿ ಮಾಡ್ತಾಯಿದ್ದೀನಿ. ಚಟ್ನಿಗೆ ರೆಸಿಪಿಗೆ ಹೇಳ್ತೀನಿ. ತೆಂಗಿನಕಾಯಿ, ಒಂದು ಅರ್ಧ ಹೋಳು, ಹಸಿಮೆಣಸಿನ್ಕಾಯಿ, ಹುರಿದಿದ್ದು ಕರ್ಬೇವಿನ ಸೊಪ್ಪು, ಕಡಲೆ, ಬೆಳ್ಳುಳ್ಳಿ, ಆಮೇಲೆ ಹೇಳ್ಬಿಟ್ಟು ಹಾಕು. ಕಡಲೆ ಬೆಳ್ಳುಳ್ಳಿ ಎಂಥದವ ಹಾಕಿದ್ದು? ಕರ್ಬೇವಿನ ಸೊಪ್ಪು, ಚಿಲ್ಲಿ, ಕೊತ್ತಂಬರಿ, ಹುಣಸೆ. ಏನದು? ಹುಣಸೆ. ಹೇಳು. ಉಪ್ಪು ಹಾಕ್ತೀನಿ. ಏನಾಗ್ತೆ? ಉಪ್ಪು ಹಾಕಿದೆಯಾ? ಇದೆ ಉಪ್ಪು. ಉಪ್ಪು ಹಾಕಾಗಿದೆ. ವಿಡಿಯೋ ಹಿಡಿಯೋಕ್ಕಿಂತ ಮುಂಚೆ ಉಪ್ಪು ಹಾಕ್ಬೇಕು. ದೋಸೆ ಚಟ್ನಿ, ಕಾಯಿ ಗುಂಜು, ದೋಸೆಗೆ ಚಟ್ನಿ ಮಾಡೋಕ್ಕೆ ಚಟ್ನಿ ಮಾಡಿದ್ದೀನಿ. ಆ ಚಟ್ನಿಗೆ ಒಗ್ಗರಣೆಗೆ ಅಂತ ಹೇಳ್ಬಿಟ್ಟು ಸಾಸಿವೆ, ಜೀರಿಗೆ, ಕರ್ಬೇವಿನ ಸೊಪ್ಪು ಒಗ್ಗರಣೆ ಹಾಕ್ತಾಯಿದ್ದೀನಿ ನೋಡಿ. ಇದು ಸಿರಿ 2019 ಲಾಕ್ಸಿಂದ ಮಾತಾಡ್ತಿದ್ದೀನಿ ವೀಕ್ಷಕರೇ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಒಗ್ಗರಣೆ ಹಾಕ್ತಿದ್ದೀನಿ ಚಟ್ನಿಗೆ ಅಂತಬಿಟ್ಟು ಒಗ್ಗರಣೆ ಹಾಕ್ತಿರೋದು. ಚಟ್ನಿಗೆ ಒಗ್ಗರಣೆ ಹಾಕ್ಬಿಟ್ಟು ಪಕ್ಕದಲ್ಲಿ ದೋಸೆ ಇಡ್ತಾಯಿದ್ದೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದುವರಿಸಿ ನನ್ನ ಚಾನಲ್ನ. ಮತ್ತು ನಾವೀಗ ಉದ್ದಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕು, ಅಂದಾಗೆಲ್ಲ ಹೊರಡ್ತಾಯಿದ್ದೀವಿ. ದೋಸೆ ಒಯ್ತಾ ಇದ್ದೀನಿ. ನನ್ನ ಮಗ ಟೈಮ್ ಆಯಿತು ಅಂತ ಇದ್ದೀನಿ. ದೋಸೆ ಕೊಡಿ ಅಂತ ಹೇಳ್ತಿದ್ದೀನಿ. ದೋಸೆ ಚೆನ್ನಾಗಿ ಬರ್ತಾಯಿದೆ ನೋಡಿ, ಚೆನ್ನಾಗಿ ಬರ್ತಿದೆ ದೋಸೆಗಳು. 2 ಥರ ದೋಸೆ ಒಯ್ತೀನಿ. ಅರ್ಜೆಂಟಿಗೆ ಅಂತ ನಿಮ್ಮ ಮಗಳು ದೋಸೆ ಕೊಡ್ತಾಯಿದ್ದೀನಿ. ಅರ್ಜೆಂಟ್ ಮತ್ತು ಇನ್ನೊಂದ್ಸರಿ ಒಯ್ತಾಯಿದ್ದೀನಿ ದೋಸೆನ. ವಿಡಿಯೋ ಹಿಡ್ಕೊಂಡು ದೋಸೆ ಒಯ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ಸ್ಮೂತಾಗಿ ಬರ್ತಾಯಿದೆ ದೋಸೆ ನೋಡಿ. ಮತ್ತು ರುಬ್ಬಿ ಇಟ್ಟಿದ್ದು ಉದ್ದಿನಬೇಳೆ ಮತ್ತು ಅಕ್ಕಿ ನೆನೆ ಹಾಕಿದ್ದೆ. ಮತ್ತು ಉದ್ದಿನಬೇಳೆ, ಅಕ್ಕಿ, ಅವಲಕ್ಕಿ ಇಷ್ಟು ನೆನೆ ಹಾಕಿ ದೋಸೆಗೆ ರುಬ್ಬಿ ಇಟ್ಟಿದ್ದೆ. ಚೆನ್ನಾಗಿ ಸ್ಮೂತಾಗಿ ಬರ್ತಾಯಿದ್ದಾವೆ. ನಮ್ಮ ಸಿರಿ ಚಟ್ನಿ ಹೇಳಿದ್ದಾಳೆ ನೋಡಿ. ಚಟ್ನಿಗೆ ರೆಸಿಪಿ ಮಾತಾಡಿದ್ದಾಳೆ ನಮ್ಮ ಸಿರಿ. ತುಂಬ ಚೆನ್ನಾಗಿದೆ ಅಜ್ಜಿ ಚಟ್ನಿ ಅಂತ ಹೇಳಿದ್ರು ನೋಡಿ. ಇದು ಬೇರೆ ಸಪ್ರೇಟಾಗಿ ದೋಸೆ ಇದ್ದಾವೆ. ನಮ್ಮ ಮಗ ತಿಂದಾದ್ಮೇಲೆ ಅವ್ನು ಟೈಮ್ ಆಯಿತು ಅಂತ ಹೇಳ್ಬಿಟ್ಟು ಅವ್ನು ಹೋದ್ಮೇಲೆ ನಾವು ಹಿಡಿಯೋಕ್ಕಾಗಲಿಲ್ಲ ಹಾಗಾಗಿ ಈಗ ಹಿಡಿದು ಮತ್ತೆ ದೋಸೆ ಉಳ್ತಾ ಇದ್ದೀನಿ. ಮತ್ತೊಂದು ಸರಿ 3 ದೋಸೆ ಇದೆ, ಚಟ್ನಿ ಮಾಡಿದೆ. ಸಿರಿನೂ ಅವ್ರ ಮಾಮನವೇ ಇಬ್ಬರು ತಿಂದರು. ಆವಾಗಲೇ ಫಸ್ಟ್ ಟೈಮ್ ಮಾಡಿದಾಗ ಸಿರಿನೂ ಅವ್ರ ಮಾಮನ ಇಬ್ಬರು ತಿಂದರು ನೋಡಿ. ಇದು ದಪ್ಪಾಗಿದ್ದೀನಿ, ಎಷ್ಟು ಚೆನ್ನಾಗಿ ಬಂದಿದೆ. ನಮಗೆ ಒಂದೇ ಕಡೆ ಬೇಯಿಸಿ ಇಷ್ಟ ಆಗೋದಿಲ್ಲ ಬೇಯಿಸೋಕ್ಕೆ. ಹಾಗಾಗಿ ಒಂದೇ ಕಡೆ ಬೇಯಿಸಿದ್ರೆ ತಿನ್ನಲ್ಲ, ಹಾಗಾಗಿ ನಾನು 2 ಕಡೆ ಬೇಯಿಸ್ತೀನಿ. ತುಂಬ ಚೆನ್ನಾಗಿ ಬರ್ತಿದೆ ನೋಡಿ ದೋಸೆ, ಎಷ್ಟು ಚೆನ್ನಾಗಿ ಬಂದಿದ್ದಾವೆ. ದೋಸೆಗೆ ಚಟ್ನಿ ರೆಡಿ ಆಯಿತು ನೋಡಿ. ಚಟ್ನಿ, ದೋಸೆ. ಮತ್ತು ನಾವು ಇವಾಗ ರೆಡಿಯಾಗಿ ನನ್ನ ಮಗಳು, ಮೊಮ್ಮಗಳು ಅಂದರೆ ಸಿರಿ ಇಷ್ಟು ಜನನೂ ರೆಡಿಯಾಗಿ ನಾವೀಗ ಇಷ್ಟನ್ನು ರೆಡಿಯಾಗಿ ನಾವೀಗ ಉದ್ದಾಮ ಕ್ಷೇತ್ರ ಅಂತ ಬಿಟ್ಟು ಆಂಜನೇಯ ಸ್ವಾಮಿ ದೇವಸ್ಥಾನ, ಉದ್ದಾಂಜನೇಯ ಸ್ವಾಮಿ ದೇವಸ್ಥಾನ ಭದ್ರಾವತಿ ಹತ್ರ ಇರೋದು. ಉದ್ದಾಮ ಕ್ಷೇತ್ರ ಅಂತ, ಉದ್ದ ಆಂಜನೇಯ ಸ್ವಾಮಿ ಅಂತ. ಅಲ್ಲೂ ತುಂಬ ರಶ್ಶು. ಎಷ್ಟು ರಶ್ ಅಂದರೆ ತುಂಬ ರಶ್ ಇದೆ.
ದಯವಿಟ್ಟು ಕಾಯಿನನ್ನು ಅಂಟಿಸ್ಬೇಡಿ. ದರ್ಶನ ಮುಗಿದ ನಂತರ ಸೀದಾ ಹೊರಗಡೆ ಹೋಗ್ಬೇಕು ನೇರವಾಗಿ. ಇವತ್ತು ಭಕ್ತರ ಸಂಖ್ಯೆ ಜಾಸ್ತಿ ಇದೆ, ದಯಮಾಡಿ ಎಲ್ಲರೂ ಸಹಕಾರ ಮಾಡಿ. ಹೋಗ್ಬೇಡಿ. ಸ್ವಾಮಿಗೆ ನಾವು ಸೇವೆಯನ್ನು ಮಾಡಬಹುದು. ಹಾಗೆ ನಿತ್ಯ ಅನ್ನದಾಸೋಹ ಕ್ಷೇತ್ರದಲ್ಲಿ ನಡೆಯುವುದರಿಂದ ಬೇಳೆ, ಬೆಲ್ಲ ಇತರ ದಿನಸಿ ಸಾಮಗ್ರಿಗಳನ್ನು ಕೂಡ ನೀಡಿ ಸಹಕಾರವನ್ನು ಮಾಡಬಹುದು. ನಿಂತ್ಕೊಂಡು ಇಲ್ಲಿ ಹಿಂದೆ ಆಗ್ಬಿಟ್ಟೆ. ಬೀಜ ತ್ರಿಶೂಲ ಅಲ್ಲೇ ದರ್ಶನ ಮಾಡ್ಕೊಂಡು ಅಲ್ಲೆಲ್ಲ ಹೋದ್ರು. ನೋಡಿ, ಟೂ ವೀಲರ್ ಮತ್ತು ಕಾಟ್ನವರು ಒಳ್ಳೆ ಮಾಡಲಿ ಅಂತೇಳಿ ಎಷ್ಟೂರದಿಂದ ಬಂದಿರ್ತಾರೆ. ಏನು ಕಥೆನಾ? ದಾವಣಗೆರೆ, ಬೆಂಗಳೂರು, ಎಲ್ಲಿಂದ ಬಂದಿರ್ತಾರೆ? ಕೈ ಮುಗಿರಿ ಅಕ್ಕ, ಬನ್ನಿ ಬನ್ನಿ ಮುಂದಕ್ಕೆ. ಬನ್ನಿ ಅಣ್ಣ. ಇದು ಹುಣ್ಣಿಮೆ ದಿವಸದ್ದು. ನನ್ನ ಚಾನಲ್ಗೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಎಲ್ರಿಗೂ. ನನ್ನ ಚಾನಲ್ ಇದು ಹುಣ್ಣಿಮೆ ದಿವಸ ಹನುಮಜ ದೇವಸ್ಥಾನಕ್ಕೆ ಹೋಗಿದ್ದು ವ್ಲಾಗ್ ಮಾಡಿದ್ದು. ನಾನು ಅವತ್ತಿನ ದಿವಸ ವ್ಲಾಗ್ ಮಾಡಿದ್ದು. ನಿಮಗೆ ನನ್ನ ಅವತ್ತಿನ ವ್ಲಾಗು, ಹುಣ್ಣಿಮೆ ದಿವಸದ್ದು ವ್ಲಾಗು, ಶನಿವಾರದ ವ್ಲಾಗು ಮುಗೀತು. ಧನ್ಯವಾದಗಳು ಎಲ್ರಿಗೂ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ.